ಪ್ರಕಾಶ್ ಕೊಲೆ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಜೊತೆ 2015ರಲ್ಲಿ ಕೆಲಸ ಮಾಡಿದ್ರು ಅಂತ ನೆನಪಿಸ್ಕೊಳ್ತಾ ಇದ್ದಾರೆ. ನಾನು ಆಗ ಗೃಹ ಸಚಿವನಾಗಿದ್ದೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರುವಂತಹ ಮಾತು. ಅವರ ಕುಟುಂಬದ ಹಿಂದೆ ದೂರು ಕೊಟ್ಟಂತಹ ವಿಚಾರ ನನಗೆ ಗೊತ್ತಿಲ್ಲ. ಅವರ ಪತ್ನಿಯನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಇದೀಗ ವಿಚಾರಣೆ ನಂತರ ಗೊತ್ತಾಗುತ್ತೆ. ಒಳ್ಳೆಯ ಅಧಿಕಾರಿ ಹೀಗೆ ಆಗಬಾರ್ದಾಗಿತ್ತು ಅಂತ ಹೇಳಿ ಪರಮೇಶ್ವರ್ ಅವರು ಮಮ್ಮಲ ಮರುಗ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಓಂ ಪ್ರಕಾಶ್ ಕೊಲೆ ವಿಚಾರವಾಗಿ ಗೃಹ ಸಚಿವರು ರಿಯಾಕ್ಟ್ ಮಾಡಿರುವಂಥದ್ದು. ನನ್ನ ಜೊತೆ 2015ರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಹಳ ಸರಳ ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ, ಬಹಳ ಒಳ್ಳೆ ಮನುಷ್ಯ, ಮತ್ತೆ ಇಲಾಖೆಯಲ್ಲೂ ಕೂಡ ಒಳ್ಳೆ ಹೆಸರನ್ನ ಪಡೆದುಕೊಂಡಂತಹ ವ್ಯಕ್ತಿ. ಬಟ್ ಈ ರೀತಿಯಾಗಿ ಆಗುತ್ತೆ ಅಂತ ಕೂಡ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈಗ ತನಿಖೆ ನಡೀತಾ ಇದೆ. ಪ್ರಾಥಮಿಕ ತನಿಖೆ ಕೂಡ ಆಗಿರುವಂಥದ್ದು. ಅವರ ಪತ್ನಿಯ ಜೊತೆ ಯಾವ ರೀತಿಯಾಗಿ ಸಂಬಂಧ ಇತ್ತು, ಅವರ ಫ್ಯಾಮಿಲಿಯಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ತನಿಖೆ ನಡೀತಾ ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ. ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ. ನನ್ನ ಜೊತೆ ಅವರು ಕೆಲಸ ಮಾಡಿದ್ರು 2015ರಲ್ಲಿ. ನಾನು ಗೃಹ ಸಚಿವನಾದಾಗ ಅವರು BJP ಆಗಿದ್ದರು. ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು. ನಾನು ಒಬ್ಬ ಒಳ್ಳೆಯ ಅಧಿಕಾರಿ, ಒಳ್ಳೆಯ ವ್ಯಕ್ತಿ. ಈ ರೀತಿ ಆಗಬಾರ್ದಾಗಿತ್ತು. ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಮೇಲ್ನೋಟದ ಘಟನೆ ಕಾರಣ ಹೇಳಿರ್ಬೋದು ಅಂತ ಗೊತ್ತಿಲ್ಲ. ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ ಬರೋದಿಲ್ಲ. ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ. ಹಿಂದೇನು ದೂರು ಕೊಟ್ಟಿದ್ರಲ್ಲ ಸರ್ ಅವ್ರ ಕಂಪ್ಲೇಂಟ್? ಗೊತ್ತಿಲ್ಲ. ಅದು ಅದೆಲ್ಲ ತನಿಖೆ ಆದ್ಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ. IPS ವಾಟ್ಸ್ಆಪ್ ಗ್ರೂಪಲ್ಲಿ ಎಲ್ಲ ದೂರೆಲ್ಲ ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ. ಅದಾಗಲೇ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್. ಚಿಕ್ಕಮಗಳೂರು ಒಂದು ಯುವತಿ ಒಂದು ಕಂಪ್ಲೇಂಟ್ ಎಲ್ಲ ಇನ್ನೂ ಗೊತ್ತಿಲ್ಲ. ನಾವು ಕೂಡ ಗೃಹ ಸಚಿವರಾಗಿದ್ವಿ 2015ರಲ್ಲಿ. ಅದ್ರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ. ತನಿಖೆ ಬರೋವರೆಗೂ ಏನು ಹೇಳೋಕ್ಕಾಗೋದಿಲ್ಲ. ಅವರ ಮಿಸಸ್ ಕಿರುಕುಳ ತಾಳಕ್ಕಾಗಲ್ಲ ಅಂತ ಆಪ್ತ ಪೊಲೀಸ್ ಅವ್ರ ಹತ್ರನೂ ಹೇಳ್ಕೊಂಡಿದ್ರಂತ ಅವರು. ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ ಬರೋದು. ಬರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ. ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ರು ಈ ರೀತಿ ಮರ್ಡರ್ ಆಗಿದೆ ಅಂತ. ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಯಾರು ವಶಕ್ಕೆ ಪಡೆದಿದ್ದಾರೆ ಸರ್? ಇಲ್ಲ, ಅವರು ಶ್ರೀಮತಿ ಅವರು ಅವರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಅದೆಲ್ಲ ಬರಬೇಕಲ್ಲ ರೀ. ನಾವೇನಾದರೂ ಒಂದು ಹೇಳ್ಬಿಡ್ಬೋದು, ಆ ಥರ ಹೇಳಕ್ಕೆ ಬರೋದು. ತನಿಖೆ ಆಗೋವರೆಗೂ ಕೂಡ ಏನು ಹೇಳಕ್ಕೆ ಬರೋದು. ಏನು ನಿವೃತ್ತ